ವೀಕ್ಷಕರೇ, ಸೊಪ್ಪು ಕಾಳು ರೆಡಿಯಾಗಿದೆ. ಬಸ್ಸಾರು ನೋಡಿ, ಬಿಸಿ ಬಿಸಿ ಇದೆ, ಸಾಂಬಾರಿದೆ. ನಾನು ಅನ್ನ ರೈಸ್ ಏನು ತೋರಿಸ್ತಾ ಇಲ್ಲ, ರೈಸು ಮುದ್ದೆ ನೋಡಿ. ಬಸ್ಸಾರು, ಸೊಪ್ಪು ಕಾಳು ಹಾಕಿ ಮಾಡಿರೋಂಥ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆಗೆ ಹಳ್ಳಿ ಶೈಲಿಯ ಬಸ್ಸಾರು ನೋಡಿ. ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ವೀಕ್ಷಕರೇ, ಧನ್ಯವಾದಗಳು. ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಒಂಚೂರು ತೊಗರಿಕಾಯಿ ತೊಗೊಂಡಿದ್ದೀನಿ ನೋಡಿ. ಹಸಿ ತೊಗರಿಕಾಯಿ ಇದು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದು ಅರ್ಧ kg ಅಷ್ಟು ಬಂದಿದೆ ಕಾಳು. ಇದನ್ನು ಹಾಕಿ ನಾನೊಂಚೂರು ಬಸ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊಪ್ಪು, ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಜೊತೆಗೆ ನೋಡಿ, ದಂಟಿನ ಸೊಪ್ಪು ತೊಳೆದ್ಬಿಟ್ಟು ಬಿಡಿಸ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ಸೇರಿಸಿ ಒಂದು ಬಸ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಏಕೆ ಅಂದರೆ ಇದು ಹಸಿಕಾಳು ಅಪರೂಪನೇ, ಇದು ಸೀಸನ್ನಲ್ಲಿ ಅಷ್ಟೇ ಸಿಗೋದು, ಬಾಕಿನಲ್ಲಿ ಸಿಗೋಲ್ಲ ನಮ್ಮ ಕಡೆ. ಹಾಗಾಗಿ ಇದನ್ನು ಒಂಚೂರು ಬಸ್ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಇಲ್ಲ ಹುಳಿ ಸಾರು ಮಾಡ್ಬೋದು. ಬಟ್ ನಾನೀಗ ಬಸ್ಸಾರು ಮಾಡೋದನ್ನು ತೋರಿಸ್ತೀನಿ ನೋಡಿ. ನೋಡಿ ವೀಕ್ಷಕರೇ, ಇದು ನೀರು ಇಟ್ಟಿದ್ದೀನಿ. ಈ ನೀರು ಕುದೀತಾ ಇದೆ. ಇವಾಗ ನಾನು ಹಸಿಕಾಳು ಇದೆಯಲ್ಲ, ಇದನ್ನು ಸೇರಿಸ್ಕೊತಿದ್ದೀನಿ. ಹಸಿಕಾಳು, ಸೊಪ್ಪು ಇದು ಕುದೀತಾ ಇದೆ. ಇದೊಂದು ಅರ್ಧ ಬೇಯುವಾಗ ನಾವು ಈ ಸೊಪ್ಪನ್ನ ಹೆಚ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಕುದಿದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ನಾನು ಕೈ ಎಳ್ತೇನಲ್ಲಿ ನಾನು ಉಪ್ಪು ಸೇರಿಸ್ತಿದ್ದೀನಿ. ಮತ್ತು ಟೊಮೊಟೊ ಹಣ್ಣು ಹಾಕ್ತೀನಿ ನಾನು. ನನಗೆ ಎಷ್ಟು ಇದಕ್ಕೆ ಬೇಯಿಸ್ಕೊತೀನಿ ಟೊಮೊಟೊ ಹಣ್ಣು. ಹಾಗಾಗಿ ಒಂದು ಸಣ್ಣದೊಂದಿದೆ, ಇದಕ್ಕೆ ಒಂದು 3 ಸೇರಿಸ್ತೀನಿ. ದೊಡ್ಡದಿದ್ದರೆ 2 ಹಾಕ್ತಿದ್ದೆ. ಈ ಸಣ್ಣದಿರೋದ್ರಿಂದ ಒಂದು 2-3 ಹಾಕಿದ್ದೀನಿ. ಇದೊಂಚೂರು ಮುಚ್ಕೊಳ್ಳೋಣ. ಮುಚ್ಚಿಬಿಟ್ಟು ಸೊಪ್ಪನ್ನು ಬಿಡಿಸ್ಕೊತೀನಿ ನಾನು. ಬಿಡಿಸಿ ತೊಳೆದು ಇಟ್ಟಿದ್ದೀನಿ. ಈಗ ಹೆಚ್ಚಿಬಿಟ್ಟು ಇದಕ್ಕೆ ಸೇರಿಸ್ಕೊತೀನಿ ನೋಡಿ. ಮಣೆ ತೊಗೊಂಡಿದ್ದೀನಿ. ಸೊಪ್ಪು ಸಣ್ಣ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಜೊತೆಗೆ ಹಾಕಿದ್ರೂ ಆಗುತ್ತೆ, ಸೊಪ್ಪು ಕಾಳು ಎಲ್ಲ ಒಟ್ಟಿಗೆ ಬೇಯ್ಕೊಳ್ಳುತ್ತೆ. ತೊಳೆದ್ಬಿಟ್ಟು ಈಗ ಬಸಿಯೋಕೆ ಇಟ್ಟಿದ್ದೆ ನಾನು. ಸೊಪ್ಪು ಬಸಿಯೋ ಪಾತ್ರೆಯಲ್ಲಿ ನೋಡಿ. ಇದನ್ನು ಹಾಕ್ಕೊಂಡು ಈ ಸಣ್ಣಗೆ ಒಂದು ಮೀಡಿಯಮ್ ಸೈಜು, ತೀರಾ ಸಣ್ಣಗೂ ಬೇಡ, ಒಂದು ಮೀಡಿಯಮ್ ಸಣ್ಣಗೆ ಅದನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಅದು ಬೇಗನೆ ಬೆಂದ್ಬಿಡುತ್ತೆ. ಬೆಂದಿರೋ ಹಸಿ ಕಾಳಲ್ಲ, ಜಾಸ್ತಿ ಏನು ಬೇಯಿಸೋ ಅಂಥ ಅವಶ್ಯಕತೆ ಇಲ್ಲ. ಸೊಪ್ಪು ಕಾಳು ಜೊತೆಗೆ ಹಾಕಿದ್ರೂ ಬೇಕಾಗುತ್ತೆ ಬೇಗ ನೋಡಿ. ಇದಕ್ಕೆ ನಾನು ಸೇರಿಸ್ತೀನಿ. ಸೊಪ್ಪು ಕಾಳು ಜೊತೆಗೆ ಹಾಕ್ತೀನಿ ಇದು ಬೇಯಕ್ಕೆ. ಹೀಗೆಲ್ಲ ಸೇರಿಸಿ ತೋರಿಸ್ತೀನಿ ನಿಮಗೆ. ವೀಕ್ಷಕರೇ, ಈ ಸೊಪ್ಪನ್ನು ನಾನು ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಇದಕ್ಕೆ ಇನ್ನೊಂದು ಕೊತ್ತಂಬರಿ ಸೊಪ್ಪು ಒಂದು ಹಾಕ್ತಿದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದು ಘಮ ತುಂಬ ಚೆನ್ನಾಗಿ ಬರುತ್ತೆ ಬಸ್ಸಾರಿಗೆ. ನಾನು ರುಬ್ಬಲಕ್ಕೂ ಒಂದು ಸ್ವಲ್ಪ ಹಾಕ್ಕೊತೀನಿ. ಮತ್ತು ಇಲ್ಲಿ ಬೇಯುವಾಗಲೂ ಸೊಪ್ಪು ಇವಾಗ ಹಾಕ್ಕೊಂಡ್ರೆ ಅದನ್ನು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಹಾಕ್ಕೊಂಡು ನೋಡಿ. ನಾನು ಮಾಡುವಾಗೆಲ್ಲ ಸೊಪ್ಪು ಬೇಯಿಸುವಾಗೆಲ್ಲ ಈ ಥರ ನಾನು ಹಾಕ್ಕೊಂಡೆ ನಾನು ಮಾಡೋದು. ಹಾಗಾಗಿ ನೋಡಿ, ಉಪ್ಪು ಹಾಕಿದ್ದೀನಿ. ಇದೆಲ್ಲ ಒಂಚೂರು ಬೇಯ್ಕೊಂಡ್ಲಿ. ಬೇಯ್ದಾಗ ಟೊಮೊಟೊ ಹಣ್ಣು ಎತ್ತಿಟ್ಬಿಟ್ಟು ನಾನು ಮತ್ತೆ ಬಸ್ಕೊತೀನಿ. ಈ ಸ್ವಲ್ಪ ಟೊಮೊಟೊ ಹಣ್ಣು ಬೆಂದಮೇಲೆ ನಾನು ತೆಗಿತೀನಿ ಇದನ್ನು ನೋಡಿ. ನೀರು ಕುದಿಯೋಕ್ಕೆ ಬಂದಿದೆ. ಬಂದಿರೋ ಟೈಮಲ್ಲಿ ಇದು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ಇದು ಕುದೀತಾ ಇದೆ ನೋಡಿ. ಕುದಿಯುವಾಗ ನಾನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಅದು ಬೇಯೋಷ್ಟಕ್ಕೆ ನಾವು ಬೇರೆದು ಒಂಚೂರು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇದು ರುಬ್ಲಿಕ್ಕೆ ಏನೇನು ಬೇಕು ಬಸ್ಸಾರಿಗೆ ಅದೊಂಚೂರು ರೆಡಿ ಮಾಡ್ಕೊತೀನಿ ನಾನು ನೋಡಿ. ವೀಕ್ಷಕರೇ, ಇದು ಬೇಯ್ತಾ ಇದೆ ನೋಡಿ. ಟೊಮೊಟೊ ಹಣ್ಣು ಆಗಿದೆ. ನಾನೀಗ ತಕ್ಕೊತೀನಿ ನಾನು ಇದನ್ನು. ಈ ಟೊಮೊಟೊ ಹಣ್ಣು ನೋಡಿ, ಅದು ಬಾಯಿ ಬಿಟ್ಕೊಂಡಿದೆ. ಸೀಳಾಗಿದೆ ಇದು ನೋಡಿ. ಇದು ಬೆಂದಿದೆ ಅಂತೇಳಿ ಅರ್ಥ ಬರುತ್ತೆ ನೋಡಿ. ಈ ಥರ ಆದರೆ ಇದು ತಕ್ಕೊಡೋಣ. ಹಂಗೆ ಹಾಕಿದ್ರೆ ಹಸಿ ವಾಸನೆ ಬರುತ್ತೆ. ಹಾಗಾಗಿ ನಾನು ಬೇಯಿಸ್ಬಿಟ್ಟು ಇದನ್ನು ಹಾಕ್ತೀನಿ. ಈ ಬಸ್ಸಿವಾಗ ಬಿಸಿ ನೀರಿಗೂ ಹಾಕ್ಬೋದು, ಬಟ್ ನಾನಿಲ್ಲಿ ನೀರಿಗೆ ಬೇಯಕ್ಕೆ ಹಾಕ್ತಾಯಿದ್ದೀನಿ.
ಬೇಕು ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ನಾವಿಲ್ಲಿ ಅಡ್ಜಸ್ಟ್ ಮಾಡಿ ಇದನ್ನು ಮಾಡ್ಕೊಂಡು ಸರಿ ಮಾಡ್ಕೊಂಡಿಟ್ಟು ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಲಿ. ಒಂದು ಅರ್ಧ ಬೆಂದಿದೆ, ಉಪ್ಪು ನೋಡ್ಕೊಂಡು ಅದು ಬೇಯಬೇಕಾಗುತ್ತೆ ನೋಡಿ. ಇದು ತಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ಅದಕ್ಕೆ ಹಾಕ್ಕೊಂಡಿದ್ದೆ ನಾನು ಸೊಪ್ಪಿಗೂ. ನಾನು ಇಲ್ಲೊಂದು ಸ್ವಲ್ಪ ಇದಕ್ಕೆ ಸೇರಿಸ್ತೀನಿ ನೋಡಿ. ಈಗ ಒಂಚೂರು ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಕೊಳೋಣಂತೆ. ಈರುಳ್ಳಿ ಹಸಿಮೆಣಸಿನ್ಕಾಯಿನ ಇಲ್ಲ ಹೆಚ್ಕೊಂಡು ನಾವು ಒಗ್ಗರಣೆಗೆ ಮತ್ತು ಸೊಪ್ಪು ರುಬ್ಲಿಕ್ಕೆ ಆಗುತ್ತೆ. ನೋಡಿ ಇದೊಂದು ಸ್ವಲ್ಪ ಎಣ್ಣೆನಲ್ಲಿ ಹುರ್ಕೊತೀನಿ ವೀಕ್ಷಕರೇ. ಇದನ್ನು ಎತ್ತಿಟ್ಕೊತೀನಿ. ಎಣ್ಣೆಲ್ಲ ಹುರಿಬೇಕು. ನಾನು ಸ್ವಲ್ಪ ಜೀರಿಗೆನೂ ಹಸಿಮೆಣಸಿನ್ಕಾಯಿನ ಎಣ್ಣೆನಲ್ಲಿ ಹುರಿದು ಹಾಕ್ಕೊತೀನಿ. ನಾನು ಹಂಗೆ ಹಾಕ್ಕೊಳ್ಳಲ್ಲ ಬಸ್ಸಾರಿಗೆ. ನಾನು ಹುರಿದ್ಬಿಟ್ಟು ಎಣ್ಣೆನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಅದು ಹುರಿದು ನಾನು ಹಾಕ್ಕೊತೀನಿ ನೋಡಿ. ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಬಸ್ಸಾರಿಗೆ ಒಗ್ಗರಣೆಗೆ ಸೊಪ್ಪು ಬಸಿದೆಯಲ್ಲ ವೀಕ್ಷಕರೇ, ಈ ಸೊಪ್ಪು ಕಾಳಿಗೆ ಒಗ್ಗರಣೆಗೆ ನಾನು ಇದು ತೊಗೊಂಡಿದ್ದೀನಿ ನೋಡಿ. ಸಣ್ಣಗೆ ಹೆಚ್ಚಿಬಿಟ್ಟು ಹಸಿಮೆಣಸಿನ್ಕಾಯಿನ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ನಾನು ಸಾಸಿವೆ ಆಗಲಿ ಕರ್ಬೇವಿನ ಸೊಪ್ಪಾಗಲಿ ಏನೂ ಹಾಕಲ್ಲ ಈ ಬಸ್ಸಾರಿಗೆ. ಇಷ್ಟೇ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಒಗ್ಗರಣೆ ಮಾಡ್ಕೊತೀನಿ. ಮತ್ತು ರುಬ್ಬಿರೋಂಥ ಖಾರನ ಒಗ್ಗರಣೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ತೆಂಗಿನಕಾಯಿ ತುರಿ ಹಾಕ್ತೀನಿ ನೋಡಿ. ಇದಾಗಿದೆ. ಇದಕ್ಕೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಹೆಚ್ಕೊತೀನಿ ನಾನು ಒಗ್ಗರಣೆಗೆ. ನಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ನಾವು ಇದನ್ನು ಹೆಚ್ಕೊಳ್ಳೋಣ ನೋಡಿ. ತೊಳೆದು ಇಟ್ಕೊಂಡಿದ್ದೆ ಹಸಿಮೆಣಸಿನ್ಕಾಯಿನ ಹೆಚ್ಕೊತಾ ಇದ್ದೀನಿ. ವೀಕ್ಷಕರೇ ಇಲ್ಲ ಉದ್ದುದ್ದ ಸೀಳು ಹಾಕ್ಕೊಬೋದು. ಇಲ್ಲ ಬಾಯಿ ಸಿಗಬಾರ್ದು, ಖಾರ ಆಗುತ್ತೆ ಸೊಪ್ಪು ಕಾಳು ತಿನ್ನುವಾಗ ಅಂದರೆ ಉದ್ದುದ್ದ ಹೆಚ್ಚು ಹಾಕ್ಕೊಬೋದು. ನನಗೆ ನಾನು ಈ ಥರನೇ ನಾನು ಹಾಕ್ಕೊತೀನಿ. ಹಾಗಾಗಿ ನಾನು ಇದನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಇದು ಹೆಚ್ಚಿಟ್ಕೊಂಡೆ ಒಗ್ಗರಣೆಗೆ ಎತ್ತಿಟ್ಕೊತೀನಿ ಇದನ್ನು. ಈ ಕಡೆ ಸ್ಟವ್ ಹಚ್ಬಿಟ್ಟು ವೀಕ್ಷಕರೇ ಇದನ್ನು ಈ ಕಡೆ ಬೇಯಕ್ಕೆ ಇಡ್ತೀನಿ. ಬೇಯ್ತಾ ಇದೆ. ಈ ಕಡೆ ಸ್ಟವ್ ಹಚ್ಚಿ ಬೇಯಿಸಾಗಿ ಇಟ್ಕೊಂಡು ನಾನಿಲ್ಲಿ ಮತ್ತೆ ಬಾಣಲಿ ಇಟ್ಕೊತೀನಿ ಸ್ವಲ್ಪ. ಬಾಣಲಿ ಇಟ್ಕೊಂಡು ಸ್ವಲ್ಪ ಜೀರಿಗೆ ಮೆಣಸು ಎಲ್ಲ ಹುರ್ಕೊತೀನಿ ನಾನು. ನೋಡಿ ವೀಕ್ಷಕರೇ ಜೀರಿಗೆ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಅರ್ಧ ಸ್ಪೂನು ಇಲ್ಲ ಸ್ವಲ್ಪ ಹಾಕ್ಕೊತೀನಿ. ಬೇಗ ಕಪ್ಪಾಗಿರುತ್ತೆ, ಹುಷಾರಾಗಿ ನೋಡಿ ಹಾಕ್ಕೊಬೇಕಾಗುತ್ತೆ. ನಾನೀಗ ಎತ್ತಿಟ್ಕೊತೀನಿ. ಎತ್ತಿಟ್ಕೊಂಡು ಈಗ ಒಂಚೂರು ಹಸಿಮೆಣಸಿಗೆ ಸೇರಿಸ್ತೀನಿ. ಸ್ವಲ್ಪ ನೀರು ಹಿಂಗವರೆಗೂ ಅಷ್ಟೇ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ. ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು
ಇದು ಬೇಗ ಹಾಕಿರುತ್ತೆ ಸ್ವಲ್ಪನೇ ಇದು ಮೆಣಸಿನ್ಕಾಯಿ. ಹಾಗಾಗಿ ನಾನು ಒಂದು ಟೈಮ್ ಮಾಡೋಷ್ಟು ಬಸ್ಸಾರು ಮಾಡ್ಕೊತಾ ಇದ್ದೀನಿ ಸಂಜೆಗೆ ರಾತ್ರಿ ಊಟಕ್ಕೆ. ಮತ್ತು ಹಾಗೆ ಸಾಕಾಗುತ್ತೆ. ನೀವು ಎತ್ತಿಸ್ಕೊಳ್ಳೋಣ ನೋಡಿ. ಇಷ್ಟಾದರೆ ಸ್ವಲ್ಪ ವೈಟ್ ಕಲರ್ ಬರುತ್ತೆ. ಹಿಂಗಾದರೆ ಮೆಣಸಿನ್ಕಾಯಿ ಬೆಂದಿದೆ ಅನ್ನೋದು ಒಂದು ಲೆಕ್ಕ ಬರುತ್ತೆ. ಸ್ಟವ್ ಕೆಟ್ಕೊಂಡು ನಾನು ತೆಗೆದಿಟ್ಕೊತೀನಿ. ಈಗ ಬಸ್ಮೇಲೆ ಈ ರುಬ್ಬಕ್ಕೆ ನಿಮಗೆ ತೋರಿಸ್ತೀನಿ. ವೀಕ್ಷಕರೇ, ಈ ಸೊಪ್ಪು ಕಾಳೆಲ್ಲ ಬೆಂದಿದೆ. ಇವಾಗ ಒಂಚೂರು ಬಸ್ಕೊತೀನಿ. ನಾನು ಈ ಪಾತ್ರೆ ಇಟ್ಟಿದ್ದೀನಿ. ಇಲ್ಲಿ ಸೊಪ್ಪು ಬಸಿ ಅಂತ ಪಾತ್ರೆ, ಇದಕ್ಕೆ ನಾನು ಬಸ್ಕೊತೀನಿ. ಇಲ್ಲಿ ಹಾಗೆ ಬಟ್ಟೆ ಇಟ್ಕೊಂಡು ಬಸಿಬೋದು ಪಾತ್ರೆಯಲ್ಲಿ. ಇವಾಗ ಇದರಲ್ಲಿ ಒಂಚೂರು ನಾನು ಹಾಕ್ಕೊತಿದ್ದೀನಿ ನೋಡಿ. ಬಸ್ಕೊಂಡು ಅದೊಂದು ಸ್ವಲ್ಪ ತಣ್ಣಗಾಗೋಗ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ಕೊಡೋಣ. ರುಬ್ಬಕ್ಕೆ ಒಂದು ಸ್ವಲ್ಪ ಈ ಕಾಳುಗಳೆಲ್ಲ ಅಂಥದನ್ನು ಸೇರಿಸ್ಕೊತೀನಿ ನಾನು. ಸುಡ್ತಾ ಇದೆ ಪಾತ್ರೆ, ಹಂಗೆ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟಾದರೆ ಸಾಕು. ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ, ಇದು ಬಸ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ವೀಕ್ಷಕರೇ, ಇಲ್ಲಿ ಇದಕ್ಕೆ ಈ ಕಾಳುಗಳೆಲ್ಲ ಸೇರಿಸ್ತೀನಿ ನಾನು. ಸ್ವಲ್ಪ ಒಂದು ಸೌಟಷ್ಟು ರುಬ್ಬಲಿಕ್ಕೆ ಸೇರಿಸ್ತೀನಿ ನೋಡಿ. ಈ ರುಬ್ಬಕ್ಕೆ ಇಷ್ಟು ಹಾಕೊಂಡು ರುಬ್ಬಿದ್ರೆ ಸಾಕಾಗುತ್ತೆ ನೋಡಿ. ಇಷ್ಟಾದರೆ ಸಾಕು. ಈ ರುಬ್ಬಿಟ್ಟು ನಿಮಗೆ ಒಗ್ಗರಣೆ ಮಾಡಿ ಕಾಳನ್ನು ತೋರಿಸ್ತೀನಿ ನಿಮಗೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದು ರುಬ್ಬಿಟ್ಟು ನೀರಿಗೆ ಸೇರಿಸ್ಕೊತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇಲ್ಲಿ ಎಲ್ಲ ರೆಡಿ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾಗಿದೆ. ಇದು ಮಸಾಲೆ ಎಲ್ಲ ಒಂಚೂರು ತಣ್ಣಗಾಗಿದೆ. ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ತೀನಿ. ಸ್ವಲ್ಪ ನಮಗೆ ಎಷ್ಟು ಬೇಕೋ ಹುಳಿ ನೋಡಿಕೊಂಡು ಹುಣಸೆಹಣ್ಣು ಹಾಕಿದ್ರೆ ಬಸ್ಸಾರಿಗೆ ಅದು ಟೇಸ್ಟೇ ಬೇರೆ ಆಗುತ್ತೆ. ಹಾಗಾಗಿ ಒಂಚೂರು ಸೇರಿಸ್ಕೊಂಡಿದ್ದೀನಿ. ಇದನ್ನೊಂಚೂರು ರುಬ್ಕೊತೀನಿ ನಾನು. ಇದೊಂಚೂರು ಮಸಾಲೆ ಇದಕ್ಕೆ ಸೇರಿಸ್ಕೊಳ್ಳೋಣ. ರುಬ್ಬಿರೋ ಅಂಥದ್ದು ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ಒಗ್ಗರಣೆಗೆ ಹಾಕಕ್ಕೆ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಒಂದು 2-3 ಸ್ಪೂನಷ್ಟು ಸಾಕಾಗುತ್ತೆ. 2-3 ಸ್ಪೂನ್ ಮೀನ್ಸ್ ಒಂದು ಅರ್ಧ ಸೌಟು ಅಂತ ಒಂದು ಲೆಕ್ಕಕ್ಕೆ ಬರುತ್ತೆ ನೋಡಿ. ಈ ರುಚಿಯಾದ ಬಸ್ಸಾರು ರೆಡಿ ಆಗುತ್ತೆ. ಇದಕ್ಕೆ ಅನ್ನ ಆಗಲಿ ಮುದ್ದೆ ಆಗಲಿ ಎಲ್ಲ ಕೊಂಡ್ಕೊಳ್ಳೋ ಅಂಥ ಒಂದು ಸಾಂಬಾರು. ಇದಕ್ಕೆ ಸಾಂಬಾರು ಇದಕ್ಕೆ ಒಗ್ಗರಣೆಗೆ ಅಂತೇಳಿ ಸೊಪ್ಪು ಕಾಳನ್ನು ಒಗ್ಗರಣೆ ಮಾಡೋಕ್ಕೆ ಇಟ್ಕೊತೀನಿ ನಾನು ನೋಡಿ. ಪಾತ್ರೆ ಇಟ್ಟಿದ್ದೀನಿ. ಸ್ಟವ್ ಹಚ್ಬಿಟ್ಟು ಒಂದು ಬಿಸಿ ಎಣ್ಣೆ ಹಾಕ್ಕೊಳ್ಳೋಣಂತೆ. ಇಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ನೋಡಿ ಈರುಳ್ಳಿ ಹಸಿಮೆಣಸಿನಕಾಯಿ ಎತ್ತಿಟ್ಕೊಂಡಿದ್ನಲ್ಲ, ಇದನ್ನು ಇದಕ್ಕೆ ಸೇರಿಸ್ತೀನಿ. ಸೇರಿಸ್ಬಿಟ್ಟು ಅದೊಂದು ಸ್ವಲ್ಪ ಒಗ್ಗರಣೆ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಒಗ್ಗರಣೆ ಸಪ್ಪೆ ಬರಬಾರ್ದು ಅನ್ನೋದು ಒಂದು ಚಿಟಿಕೆ ಉಪ್ಪು ಅಷ್ಟೇ. ಬೇಯ್ಲಿ ಈರುಳ್ಳಿ ವೀಕ್ಷಕರೇ. ಇದು ಒಂದು ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ. ಈ ಟೈಮಲ್ಲಿ ನಾನು ಏನು ಮಸಾಲೆ ತೆಗೆದಿಟ್ಕೊಂಡಿದ್ನಲ್ಲ, ರುಬ್ಬಿರೋ ಅಂಥ ಮಸಾಲೆ, ಇದನ್ನು ಸೇರಿಸ್ತೀನಿ. ಒಂದು 2 ಸ್ಪೂನ್ ಆಗೋಷ್ಟು ನೋಡಿ. ಸೇರಿಸ್ಬಿಟ್ಟು ಸ್ವಲ್ಪ ಇದೊಂದು ಚೂರು ಘಮ ಬರೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಪಲ್ಯ ಸಪ್ಪೆ ಆಗಲ್ಲ. ಸಪ್ಪೆ ಬೀಳುತ್ತೆ ಅಂತ ಕಡೆ ನಮ್ಮ ಕಡೆ ಸಪ್ಪೆ ಆಗಲ್ಲ. ಅವಾಗ ರುಚಿ ಕೊಡುತ್ತೆ. ಸೊಪ್ಪು ಕಾಳು ಎಲ್ಲರೂ ಮಸಾಲೆ ಒಳಗೆ ಹೊಂದ್ಕೊಂಡು ಚೆನ್ನಾಗಾಗುತ್ತೆ ನೋಡಿ. ನೋಡಿ ಘಮ ಬರ್ತಿದೆ ಚೆನ್ನಾಗಿ. ಮತ್ತು ನಾನು ಸ್ವಲ್ಪ ಇದು ಸಾರಿಗೇನು ಒಗ್ಗರಣೆ ಕೊಡೋಲ್ಲ ಬೇಕಾದ್ರೆ. ನಾನು ಇದನ್ನು ಏನು ಒಗ್ಗರಣೆ ಇದೆ ಇದೊಂದು ಸ್ವಲ್ಪ ತೆಗೆದು ಈ ಸಾಂಬಾರಿಗೆ ಸೇರಿಸ್ಕೊತೀನಿ ನಾನು ನೋಡಿ. ಸಾಂಬಾರಿದೆ ಇಲ್ಲಿ, ನಾನು ಇದನ್ನು ಸೇರಿಸ್ಕೊತೀನಿ. ಅದು ಇಷ್ಟೇ ಸಾಕಾಗುತ್ತೆ ನೋಡಿ. ಇಷ್ಟಾದರೂ ಸಾಂಬಾರಿಗೆ ಸಾಕು ನೋಡಿ. ಅದು ಒಂದು ಕ್ಲೋಸ್ ಮಾಡಿ ಮುಚ್ಚಿಟ್ಕೊಳ್ಳೋಣ ನೋಡಿ. ಇದನ್ನು ಸೊಪ್ಪು ಆಗ್ತಾ ಇದೆ ಇವಾಗ.
ಆಯಿತು. ಈಗ ಸೊಪ್ಪು ಕಾಳು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಇದು ಬಸ್ತಿಟ್ಟಿರೋಂಥ ಕಾಳು, ಹಸಿ ಕಾಳು ವರ್ಷಕ್ಕೊಂದ್ಸರಿ ಅಂತ ಸಿಗೋದು ನಮ್ಮ ಕಡೆ. ನಾನೊಂದು ಮಾಡಲೇಬೇಕಾಗತ್ತೆ ಇದೊಂದು ಕೆಲವೊಂದು ರೆಸಿಪಿಗಳನ್ನ. ಅವರೆಕಾಳು ತೋರಿಸಿದ್ದು ಮೊನ್ನೆ, ಇಸ್ಕಿಬೇಳೆ ಸಾರು. ಇವಾಗ ಈ ಸೊಪ್ಪು ತೋರಿಸ್ತಾ ಇದ್ದೀನಿ. ಇದು ಕೊಬ್ಬರಿಕಾಯಿ ಹಿಂಡಿದ್ದು ನೋಡಿ, ಇದೊಂದು ಕಾಯಿ ಇಟ್ಕೊಂಡಿದ್ದೆ ಹಸಿಕಾಯಿ, ಇದನ್ನು ಸೇರಿಸ್ತೀನಿ. ಇದೊಂಚೂರು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಸ್ಸಾರಿಗೆ ಕಾಳು ರೆಡಿ ಆಗುತ್ತೆ ನೋಡಿ. ಹಳ್ಳಿ ಶೈಲಿ ಅಡುಗೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಥರ ಸೊಪ್ಪು ಕಾಳು ಆ ಕಡೆ ಎಲ್ಲ ಹಳ್ಳಿ ಕಡೆ ಬೆರಕೆ ಸೊಪ್ಪೆಲ್ಲ ಸಿಗುತ್ತೆ, ಅವಾಗಂತೂ ಇನ್ನೂ ಚೆನ್ನಾಗಾಗುತ್ತೆ. ನಮಗೆ ಇಲ್ಲಿ ಅವಕಾಶ ಇಲ್ಲ ಅಷ್ಟೇ, ಸಿಟಿ ಒಳಗೆ ಬೆರಕೆ ಸೊಪ್ಪು ಸಿಗೋದು ನೋಡಿ. ಸರಿ, ಇದು ರೆಡಿ ಆಯಿತು ಸೊಪ್ಪು ಕಾಳು ನೋಡಿ ವೀಕ್ಷಕರೇ. ನಾನೊಂದು ಬಟ್ಲಿಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಆಗಿದೆ. ಬಟ್ಟೆಗೆ ಸರ್ವ್ ಮಾಡಿ ವೀಕ್ಷಕರೇ ತೋರಿಸ್ತೀನಿ ನೋಡಿ. ವೀಕ್ಷಕರೇ, ಸೊಪ್ಪು ಕಾಳು ರೆಡಿಯಾಗಿದೆ. ಬಸ್ಸಾರು ನೋಡಿ, ಬಿಸಿ ಬಿಸಿ ಇದೆ, ಸಾಂಬಾರಿದೆ. ನಾನು ಅನ್ನ ರೈಸ್ ಏನು ತೋರಿಸ್ತಾ ಇಲ್ಲ, ರೈಸು ಮುದ್ದೆ ನೋಡಿ. ಬಸ್ಸಾರು, ಸೊಪ್ಪು ಕಾಳು ಹಾಕಿ ಮಾಡಿರೋಂಥ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆಗೆ ಹಳ್ಳಿ ಶೈಲಿಯ ಬಸ್ಸಾರು ನೋಡಿ. ಇಷ್ಟಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ. ವೀಕ್ಷಕರೇ ಧನ್ಯವಾದಗಳು.